ಚೆನ್ನಾಗಿತ್ತು ಅಲ್ವಾ? ಹಾಂ, ನಮ್ಮ ಬ್ರಿಗೇಡ್ ಸೀನಿಯರ್ ಸಿಟಿಸನ್ಸ್ 4 ಜನ ಎಷ್ಟು ಚೆನ್ನಾಗಿ ಸ್ಟೇಜ್ ಮೇಲೆ ಎಷ್ಟು ದೊಡ್ಡ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡಿದ್ರು. ಭಾಳ ಚೆನ್ನಾಗಿತ್ತು. ನಕ್ಕಿ ನಕ್ಕಿ ನನಗಂತೂ ಕೆನೇನೋ ಬಂತು. ಆಮೇಲೆ ಇನ್ನೊಂದೇನದು ಹನುಮಾನ್ ಚಡಿ ಹನುಮಾನ್ ಚಡಿ ಓಲ್ಡೆಸ್ಟ್ ಬ್ರ್ಯಾಂಡ್. ಇವಾಗ ಮತ್ತೆ ಅದನ್ನ ಮಾರ್ಕೆಟಿಂಗ್ ಅಲ್ಲಿ ತರೋ ಪ್ಲಾನ್ ಅಲ್ಲಿ ಇದ್ದಾರೆ. ಸೊ ಮೊದಲು ನಮಗೆ ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರೋ ಸೂಪರ್ ಮ್ಯಾನ್ ಅಲ್ವಾ? ಇವಾಗ ಸೂಪರ್ ಮ್ಯಾನ್ ಎಲ್ಲ ಏನೂ ಇಲ್ಲ. ಬ್ರಿಗೇಡ್ 7 ಗಾರ್ಡನ್ಸ್ ಅಲ್ಲಿ ಏನಿದ್ರು ಹನುಮಾನ್ ಚಡಿ. ಹೌದು 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 ಅಲ್ವಾ? ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಐ ಹೋಪ್ ನೀವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ರಿ ಅಂತ. ಎಂಜಾಯ್ ಮಾಡಿದರೆ ಹೌದು ಅಂದರೆ ದಯವಿಟ್ಟು ಚಪ್ಪಾಳೆ ಹೊಡೀರಿ. ಬರ್ಲಿ ಜೋರಾದ ಚಪ್ಪಾಳೆ. ರೂಪ, ಇವರಿಗೆಲ್ಲ ಒಂದು ಎಷ್ಟು ವಯಸ್ಸಿರ್ಬೋದು? ಇವರಿಗೆ ಗೊತ್ತಿಲ್ಲ, ಒಂದು 16 17. ಡೆಫಿನೆಟ್ಲಿ ಖಂಡಿತ ಖಂಡಿತ 17 ವರ್ಷದ ಒಳಗೇನೆ ಇರ್ತಾರೆ. ಯಾಕೆಂದ್ರೆ ಅವ್ರ ಎನರ್ಜಿ ನೋಡಿದಾಗ್ಲೇ ಹಾಗೆ ಅನಿಸ್ತಾ ಇದೆ. ಹೌದು ಹೌದು ಹೌದು, ಖಂಡಿತ ಇರ್ಲಿ ಇರ್ಲಿ. ನನಗಂತೂ ನಾಟಕ ನೋಡಿ ಉಡುಪಿ ಕೃಷ್ಣ ಭವನದ ಉಪ್ಪಿಟ್ಟು ತಿಂದಾಗೆ ಫುಲ್ ಹೊಟ್ಟೆ ತುಂಬಾಯಿತು. ಇನ್ನು ಹೊರಗಡೆ ಹೋಗ್ಬೇಕು ಅಂತಿಲ್ಲ, ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡಿದ್ರು. ಥ್ಯಾಂಕ್ ಯು ಸರ್ ಫಾರ್ ದ ಎಂಟೈರ್ ಟೀಮ್. ಸೂಪರ್. ನೆಕ್ಸ್ಟ್ ಕೋಲಾಟ ಮಧ್ಯದಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿ ನಿಂತಿತ್ತು. ಸೊ ಕೋಲಾಟ ಮಾತ್ರ ಮಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಸ್ಪಾನ್ಸರರ್ಸ್ನ ಒಂದ್ಸಲ ಪರಿಚಯ ಮಾಡಿಸ್ಬಿಡ್ತೀವಿ. ಹೌದು ಹೌದು. ನಮ್ಮ ಈ ಇವತ್ತು ಹಾಗೂ ನಾಳಿನ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಶಿಪ್ ನೀಡಿದಂತಹ ಕೆಲವು ಮುಖ್ಯ ಫಂಡರ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀವಿ. ಮೊದಲನೇದಾಗಿ ಫಂಡ್ಸ್ ಕಾರ್ಡ್, ಆಮೇಲೆ ಎವರ್ಗ್ರೀನ್ ಮಾಡ್ಯುಲರ್ ಕಾನ್ಸೆಪ್ಟ್, ನೆಕ್ಸ್ಟ್ ಕ್ಯಾಪಿಟಲ್ ನೆಕ್ಸಸ್ ಅಸೆಟ್ ಸರ್ವಿಸಸ್, ಹೈ ಫ್ಲೋ ಆಕ್ವಾ, ಖುಷಿ ಇಂಡಸ್ಟ್ರೀಸ್, VRFC. ಥ್ಯಾಂಕ್ ಯು. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಬೆಟ್ಟದ ಮ್ಯಾಗಲ್ ಜಲ್ಲೆ ಬಿದ್ರು ಬೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ ಯಾರಯ್ಯ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಲೋಲು ಕಿನ್ನುಡಿ ನುಡಿಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾನೆ, ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಎತ್ತಿಗಂತ ನೀನು ಬಾರೋ, ಎಮ್ಮೆಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಊರಿಗಂತ ನೀನು ಬಾರೋ, ನೀರಿಗಂತ ನಾನು ಬರ್ತೀನಿ, ಕುಂತು ನಿಂತು ಮಾತನಾಡೋಣ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ, ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ. ಭಾಳನೇ ಚೆನ್ನಾಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಮತ್ತೆ ನಮ್ಮ ಬ್ರಿಗೇಡ್ನ ಪುಟಾಣಿಗಳು ಶೈನಿಂಗ್ ಸ್ಟಾರ್ಸ್. ದಯವಿಟ್ಟು ಎಲ್ಲರೂ ಅವ್ರನ್ನ ವೇದಿಕೆ ಮೇಲೆ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳಿ. ಚಪ್ಪಾಳೆ
ತದಿಗಿಡ ತಗ ಚಣು ತದಿಗಿಡ ತಗ ಚಣು ತರಿಗಿಡ ತದರಿನ ತದಿದೀತ ಆನಂದಂ ತಲವನಿ ತಲಪುಗ ಎದಲನು ಕಲುಪಗ ಮೊದಲಿಕ ಮೊದಲಿಕ ಮಳ್ಳಿಗೇತ ಗೋವಿಂದಂ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೇ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಮತ್ತು ನಾವು ನಮ್ಮ ಕೊನೆಯ ಉಸಿರಿನವರೆಗೂ ಅದಕ್ಕಾಗಿ ಹೋರಾಡುತ್ತೇವೆ. ಒಬ್ಬ ಮಹಿಳೆಯ ಶಕ್ತಿ ಯಾವುದೇ ಸವಾಲನ್ನು ಎದುರಿಸುವ ನನ್ನ ದೃಢ ನಿಶ್ಚಯ ಮತ್ತು ಧೈರ್ಯದಲ್ಲಿದೆ. ಬಗೇಕೆ ಕೊಡಬೇಕು ಕಪ್ಪ? ನೀವು ಕಬ್ಬು ತಿನ್ನುವುದನ್ನ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ta drum drum ta dhalam ko tak de ko da de dang de de ta drum tak drum drum ta takita ta da ta drum de drum ta tanum ta rum ta takita ta de dang de ta tarita ta dhanata ta runata ta dinita ta da drum ta tanum ta rum ta gadim takita de dang de ta.
ಈ ಕನ್ನಡ ರಾಜ್ಯೋತ್ಸವವು ನಿಮ್ಮೆಲ್ಲರಿಗೂ ಖುಷಿ, ಸಂತೋಷ ಹಾಗೂ ಸಂಭ್ರಮವನ್ನು ತರಲಿ ಎಂದು ಆಶಿಸುತ್ತೇನೆ. ನಿಮ್ಮೆಲ್ಲರಿಗೂ ನಮ್ಮ ನೃತ್ಯ ಪ್ರದರ್ಶನ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು. ವಾವ್ ವಾವ್ ವಾವ್, ಬರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಶೈನಿಂಗ್ ಸ್ಟಾರ್ಸ್ಗೆ. ತುಂಬ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಶೈನಿಂಗ್ ಸ್ಟಾರ್ಸ್. ಒಂದೇ ಹಾಡಲ್ಲಿ ವಿವಿಧ ಪ್ರದರ್ಶನಗಳನ್ನು ತೋರಿಸಿದ್ದಾರೆ. ಕಾಂತಾರ ಮೂವಿನ ಮತ್ತೆ ಮತ್ತೆ ನೆನಪಿಸಿದ್ದಾರೆ. ಅದೇ ರೀತಿ ನಿಮಗೇಕೆ ಕೊಡಬೇಕು ಕಪ್ಪ, ಅದನ್ನು ಮತ್ತೆ ನೆನಪಿಸಿದ್ದಾರೆ. ಅವರೇ ಇದು ಕೋರಿಯೋಗ್ರಾಫ್ ಮಾಡ್ಕೊಂಡಿರೋದಂತೆ. ಸಣ್ಣ ಮಕ್ಕಳು ಪೂರ್ತಿ ಮೊದಲಿಂದ ಎಂಡ್ ತನಕ ಅವರೇ ಪೂರ್ತಿ ಕೋರಿಯೋಗ್ರಾಫ್ ಮಾಡ್ಕೊಂಡು ಮಾಡಿರೋದು ಈ ಮಕ್ಕಳು. ಇಷ್ಟು ಚಿಕ್ಕ ವಯಸ್ಸಲ್ಲಿ, ಅದು ಈ ಜನ್ರೇಷನಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋದು ಅದು ತುಂಬ ರೇರ್ ಅನ್ಸುತ್ತೆ. ತುಂಬ ಚೆನ್ನಾಗಿತ್ತು ಮಕ್ಕಳ. ಥ್ಯಾಂಕ್ ಯು ವೆರಿ ಮಚ್. ಯಾ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಪ್ಲೀಸ್ ಸ್ವಲ್ಪ ಎಲ್ರು ಕಮಾನ್ ಚಪ್ಪಾಳೆ ಹೊಡೀರಿ. ಎಲ್ರು ಊಟ ಮಾಡೋಣ ಎಲ್ರು ಚಪ್ಪಾಳೆ ಹೊಡೀರಿ. ಒಂದು 20 ನಿಮಿಷ ಆಯ್ತಾ? ಎಲ್ರು ಒಂದು ಸ್ವಲ್ಪ ಏನು ಹೇಳ್ತಾರೆ, ಎನರ್ಜಿ ತೋರಿಸ್ಬಿಡಿ, ಚಪ್ಪಾಳೆ ಹೊಡೆದ್ಬಿಡಿ, ಆಮೇಲೆ ಎಲ್ರು ಜೊತೆಗೆ ಊಟ ಮಾಡೋಣ. ಹೌದೌದು, ನೀವು ಎನರ್ಜಿ ತೋರಿಸಿದ್ರೆ ನಮಗಂತೂ ಆಕ್ಟಿಂಗ್ ಮಾಡೋರಂತೂ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರತಿಯೊಬ್ಬರನ್ನು ಸ್ವಾಗತಿಸಿ. ಇನ್ನು ಉಳಿದಿರೋದು 2 ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮ ನಮ್ಮ ಕನ್ನಡ ಕುವರಿಯರಿಂದ घल्लू घल्लेनु गाव ಗೆಜ್ಜೆ, घल्लू घल्लेनु गाव ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. घल्लू घल्लेनु गाव ದೋಸ್ತಿ, घल्लू घल्लेनु गाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, घल्लू घल्लेनु गाव. ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಏ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಎತ್ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು, ಎತ್ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು. ಅರೆ ಜಲ್ದಿ ಜಲ್ದಿ ನಡಿ ನಡಿ ಆ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಹೈ ಹೈ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. 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 ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ಬೆಳಕ ಚೆಲ್ಲೋದಕ್ಕ ಬಿಳಿ ಪಂಚೆ ಉಟ್ಕೊಂಡ್ ಬಂದಾನ್ ಸೂರ್ಯ, ನಮ್ಮ ಸೂರ್ಯ. ನಮ್ಮ ಊರ ಹೆಣ್ಣ ನೋಡಿ ಹಲ್ಲು ದಿಂಜಿ ಹಿಂದೆ ಬಂದಾನ್ ಸೂರ್ಯ, ನೋಡೋ ಸೂರ್ಯ.
ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ಅಲ್ವಾ? ಅದೇ 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 ನೋಡಿ, ಆ? ಇವಾಗ ಎಲ್ರಿಗೂ ಬಂತು ಸಡನ್ ಆಗಿ ಜೋಶು. ಹೊಗೆ ಎಬ್ಬಿಸ್ಬಿಟ್ರು. ಅದೇ ಹೊಗೆ ಎಬ್ಸಿದ್ರು. ಎಸ್, ತುಂಬಾ ಚೆನ್ನಾಗಿತ್ತು. ಇವ್ರು ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಇರಿ. ಸೊ ಇವ್ರದ್ದು ವಿಶೇಷತೆ ಏನು ಗೊತ್ತಾ? ಇವ್ರುಗಳು ಅಪಾರ್ಟ್ಮೆಂಟಿಂದ ಈಚೆ ಹೋಗಿ ಡ್ಯಾನ್ಸ್ ಸ್ಟುಡಿಯೋ ಅವ್ರ ಹತ್ರ ಕಲಿತು ಮತ್ತೆ ಇಲ್ಲಿ ಡ್ಯಾನ್ಸ್ ಮಾಡಿರೋದು. ಸೊ ಆ ಡೆಡಿಕೇಶನ್ ಮತ್ತು ಸೀರಿಯಸ್ನೆಸ್ ಇದೆಯಲ್ಲ, ಬ್ರಿಗೇಡ್ 7 ಗಾರ್ಡನ್ಸ್ ಬಿಟ್ಟರೆ ಬೇರೆ ಯಾವ ಅಪಾರ್ಟ್ಮೆಂಟಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವರ ಗುರು, ಡ್ಯಾನ್ಸ್ ಗುರು ಇಲ್ಲಿದ್ದಾರೆ. ಇವ್ರುಗಳಿಗೆ ಹಿ ವಾಸ್ ಸ್ಟಕ್ ಅಮಿಡ್ಸ್ಟ್ ಆಂಟಿಗಳು. ಫಸ್ಟ್ ಹೋದಾಗಲೇ ನಾವು ಹೇಳಿದ್ವಿ ಅವ್ರಿಗೆ, ನಾವೆಲ್ಲ ಆಂಟಿಗಳು, ಮನೆಯಲ್ಲಿ ಮಕ್ಕಳು, ಅಡುಗೆ ತಿಂಡಿ ಎಲ್ಲ ಗಂಡಂದ್ರಿಗೆ ಬಿಟ್ಟು ಬಂದುಬಿಟ್ಟಿದ್ದೀವಿ, ಹೇಳ್ಕೊಡಿ ಅಂತ. ಬಟ್ ಹೀಸ್ ಆ್ಯಕ್ಚುಲಿ ಪರ್ಸ್ಯೂಯಿಂಗ್ ಹಿಸ್ ಡಿಗ್ರಿ ಇನ್ ಫಾರೆನ್ಸಿಕ್. ಆಫ್ಟರ್ ಹಿಸ್ ಕಾಲೇಜ್ ಬಂದು ಸ್ಟುಡಿಯೋ ನಮಗೋಸ್ಕರ 10 ಗಂಟೆವರೆಗೂ ಓಪನ್ ಇಟ್ಟು ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಡೇನೇ ಹೀ ಸೆಡ್, ಯಾರು ಯಾವುದೇ ಲೆವೆಲಲ್ಲಿ ಇರಲಿ, ಐ ವಿಲ್ ಮೇಕ್ ಶ್ಯೂರ್ ಎವ್ರಿಬಡಿ ವಿಲ್ ಸ್ಮೈಲ್ ಆ್ಯಂಡ್ ಡ್ಯಾನ್ಸ್, ಎಲ್ಲರೂ ನಿಮ್ಗೆ ಚಪ್ಪಾಳೆ ಹೊಡಿತಾರೆ ಅಂತ. ಆ್ಯಂಡ್ ವಿ ಸಾ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್. ಇವರು ಇಲ್ಲಿ ಡ್ಯಾನ್ಸ್ ಕಂಪನಿನಲ್ಲಿ ಹೀಸ್ ವರ್ಕಿಂಗ್ ದೇರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅವ್ರ ಡೆಡಿಕೇಶನ್ನು, ನಾನೇನಿಲ್ಲ, ಸುಮ್ಮನೆ ನಾನು ಹೇಳ್ಕೊಟ್ಟಿದ್ದನ್ನು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ದ್ಯಾಟ್. ಸೊ ನಮ್ಮದು ಡ್ಯಾನ್ಸ್ ಅಕಾಡೆಮಿ ಇದೆ ಇಲ್ಲಿ, ಡ್ಯಾನ್ಸ್ ಅಕಾಡೆಮಿ ಅಂತ. ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್. ಅಂದರೆ ಡ್ಯಾನ್ಸ್ ಇದೆ, ಆಮೇಲೆ ಜುಂಬಾಸ್ ಇದೆ. ಯು ಕ್ಯಾನ್ ಜಾಯಿನ್ ದೇರ್. ಐ ಆಮ್ ಶೋರ್ ದ್ಯಾಟ್ ಯು ವಿಲ್ ಪಕ್ಕಾ ಎಂಜಾಯ್ ದೇರ್. ಎಂಜಾಯ್ ಜೊತೆ ನಿಮ್ಮ ಹೆಲ್ದನ್ನು ಚೆನ್ನಾಗಿ ಇಟ್ಕೊಂಡಿರ್ತೀರ. ಸೊ ಯು ಕ್ಯಾನ್ ಜಾಯಿನ್ ದೇರ್. ಎಲ್ಲ ಅವ್ರ ಡೆಡಿಕೇಶನ್ ಅಷ್ಟೇ, ನಂದೇನಿಲ್ಲ. ಥ್ಯಾಂಕ್ ಯು. ನಮ್ಮ ರಾಜ್ಯೋತ್ಸವನ ನೋಡೋಕ್ಕೆ ಯಾರೋ ಒಬ್ಬರು ಸ್ಪೆಷಲ್ ಗೆಸ್ಟನ್ನು ಕರೆದಿದ್ದೀವಿ. ಅವರು ಆನ್ ದ ವೇ ಬರ್ತಾನೆ ಇದ್ದಾರೆ. ಹತ್ತಿರ ಆದರೆ ಇನ್ನೇನು ಬಂದುಬಿಡ್ಬೋದಿತ್ತು, ಇಲ್ಲೇ ಕರೆಸ್ಕೋಬೋದಿತ್ತು. ಆದರೆ ಬರ್ತಾ ಇರೋದು ಅವರು ಬೇರೆ ಪ್ರಪಂಚದಿಂದ. ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ಬರಲಿ ಬಿಡಿ, ಆರಾಮ್ಸೆ ಬರಲಿ ಬಿಡಿ, ಆರಾಮ್ಸೆ ಬಂದು ನಮ್ಮ ಕಾರ್ಯಕ್ರಮನ ನೋಡಿ ಎಂಜಾಯ್ ಮಾಡಲಿ. ಆದರೆ ನೀವು ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ, ಆಗಿರಬೇಕು. ಬರ್ತಾ ಇರೋರು ಯಾರು ಗೊತ್ತಾ? ಯಮಹ. ಇನ್ನು ನಿಮ್ಮ ಮುಂದೆ ಸ್ವಲ್ಪ ಸಮಯದಲ್ಲಿ ನಿಮ್ಮನ್ನೆಲ್ಲ ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ ಯಮಲೋಕದಿಂದ ಯಮಹ. ನೋಡೋಣ ಹೇಗಿರುತ್ತೆ ಅವರ ಪರ್ಫಾರ್ಮೆನ್ಸ್ ಅಂತ. ನಮಗೆ ಕೆಲವು ಟೈಮ್ ಬೇಕಾಗುತ್ತೆ ಸ್ಟೇಜ್ ಸೆಟಪ್ ಮಾಡೋದಕ್ಕೆ. ಕೆಲವು ಟೈಮ್ ಯಮ ಬರೋಕೋನು. ಯಮ ಇಲ್ಲಿಂದ ಬರೋಕ್ಕಾಗಲ್ಲ ಅಲ್ಲ, ಭೂಲೋಕದಿಂದ. ಹೌದು. ಸೊ ಯಮ ಯಾವ ಕಡೆಯಿಂದ ಎಂಟ್ರಿ ಆಗ್ತಾನೆ ನೋಡೋಣ. ಸ್ಟೇಜ್ ಮೇಲಂತೂ ಎಂಟ್ರಿ ಆಗಲ್ಲ ಡೈರೆಕ್ಟಾಗಿ. ಯಾವ ಕಡೆಯಿಂದ ಯಮ ಎಂಟ್ರಿ ಆಗ್ತಾನೆ ನೋಡೋಣ.
ಹೌದೌದು, ನಿಮ್ಮ ಚೇರ್ಗಳನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಯಾವ ಕಡೆಯಿಂದ ಬೇಕಾದ್ರೂ ಬಂದರೂ ಬರ್ಬೋದು. ಜೋಪಾನ. ದಯವಿಟ್ಟು ಯಾರು ಎದ್ದೆ ಹೋಗಬೇಡಿ, ಸ್ವಲ್ಪ ಕಾಯ್ತಾ ಇರಿ. ನಾವು ಸ್ವಲ್ಪ ಟೈಮ್ ಸ್ಟೇಜ್ ಸೆಟಪ್ ಮಾಡೋಕ್ಕೆ ತಗೋತೀವಿ, ಆಮೇಲೆ ನಿಮ್ಮ ಮುಂದೆ ಒಂದು ಅದ್ಭುತ ಪ್ರದರ್ಶನ ನಡೆಯಲಿಕ್ಕಿದೆ. ಥ್ಯಾಂಕ್ ಯು. ನೋಡ್ತಾನೆ ಇಲ್ಲ. ಹಲೋ, come on. ಸೂರ್ಯಕುಲ ಮಂದಾರ, ನರಕಪುರ ಸುರಧೀರ, ಕೆಂಗಣ ಗಂಭೀರ, ನೀಲ ಮೇಘಾಕಾರ, ಕೋಣವಾನ ಸುಂದರ ನಾದ ಯಮಧರ್ಮನಿಗೆ, ಯಮಧರ್ಮನಿಗೆ, ಯಮಧರ್ಮನಿಗೆ. ಧರ್ಮ ಯಮಧರ್ಮ, ಇದುವೇ ಎಲ್ಲ ಜೀವರಾಶಿಗಳ ಕೊನೆಯ ನಿಲ್ದಾಣ. ಪ್ರಪಂಚದ ಎಲ್ಲ ಜೀವಗಳ ಪಾಪ ಪುಣ್ಯವನ್ನು ತೂಕ ಮಾಡಿ ಸ್ವರ್ಗಕ್ಕೋ ನರಕಕ್ಕೋ ಕಳಿಸುವ ಕಾಯಕ ನನ್ನದು. ಎಂದಿನಂತೆ ಸಿಂಹಾಸನಕ್ಕೇರಿ ವಿಚಾರಣೆಗಾಗಿ ಕುಳಿತಿದ್ದೇವೆ. ಇಂದಿನ ಸಭೆಯನ್ನು ಪ್ರಾರಂಭಿಸಿ. ಓ ಯಪ್ಪ, ಚಿತ್ರಗುಪ್ತ, ಸಭೆ ಪ್ರಾರಂಭ ಮಾಡು ಮಾರೆ ಬೇಗ. ಆಗಲಿ ಮಹಾಪ್ರಭು, ಇವತ್ತಿನ ಪ್ರೇತಾತ್ಮಗಳನ್ನು ಕರೆಸ್ತೀನಿ. ಕಿಂಕರಗಳೇ, ಹೋಗಿ ಪ್ರೇತಾತ್ಮನ್ ಎಳ್ಕೊಂಡ್ ಬನ್ನಿ.
ಅರ್ಜುನ್ ಅರೆ ಚಿತ್ರಗುಪ್ತ, ಇವತ್ತು ಕೇವಲ 2 ಪ್ರೇತಾತ್ಮಗಳೇ? ಎಷ್ಟು ದೊಡ್ಡ ಪ್ರಪಂಚದಲ್ಲಿ ಅರಿದವರು ಎಲ್ಲ ಎಲ್ಲಿ ಹೋಗಿದ್ದಾರೆ? ಹೌದು ನೋಡಿ ಮಹಾಪ್ರಭು, ಭೂಲೋಕದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭ ನಡೆಸ್ತಿದ್ದಾರೆ. ಮರಣದ ಕಡೆ ಬಂದಾಗ ಇವತ್ತು ಬರಲ್ಲ ಅಂತಂದ್ರು. ಕನ್ನಡದ ಧ್ವಜ ಹಾರಿಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಸಲ ಬಿಟ್ಟಿದೀವಿ, ಮುಂದೆ ಕರ್ಕೊಂಡು ಬರ್ತೀವಿ ಅವ್ರನ್ನ. ಓಹೋ, ಆಗಲಿ ಆಗಲಿ, ಬಂದವರ ವಿವರ ನೀಡು. ಲೈಟ್ ಹಾಕ್ರಲೆ, ಕಾಣಿಸಲ್ಲಪ್ಪ ಅವನಿಗೆ ಸೋಡಾ ಗ್ಲಾಸ್. ಮಹಾಪ್ರಭು, ಭೂಲೋಕದಲ್ಲಿ ಒಂದು ಪ್ರತಿಷ್ಠ ಸಮುದಾಯ ಇದೆ. ಆ ಸಮುದಾಯದ ಸಮಿತಿಯ ಅಧ್ಯಕ್ಷನಾಗಿದ್ದ ಇದೇ ಪ್ರೇತ. ಹುಟ್ಟದಾಗಿಂದಲೂ ಶಿಸ್ತಿನ ಜೀವನ ನಡೆಸಾನ್. ತನ್ನ ಕೆಲಸದಲ್ಲಿನೂ ಕೀರ್ತಿ ಪಡ್ಯಾನ್. ಪ್ರಾರಬ್ಧ ಬೇಗ ಓದು. ಹಂಗೆಲ್ಲ ಮಾತಾಡಂಗಿಲ್ಲ, ಸುಮ್ಮನೆ ಇರಬೇಕು. ಇವರ ವೈಯಕ್ತಿಕ ಸಾಧನೆ ಅಲ್ಲದೆ ಬೇರೇನಾದರೂ ಸಾಧನೆ ಮಾಡಿರುವರೆ? ಮಾಡಿದ್ದಾರೆ. ಇವರು ಸಮಿತಿಯ ಅಧ್ಯಕ್ಷನಾದ ಮೇಲೆ ಮಾಡಿದ ಕೆಲಸವನ್ನ ನೋಡಿ ಮಂದಿ ಎಲ್ಲ ಮೆಚ್ಚಿದ್ದಾರೆ. ಇವರ ಕಾರ್ಯಗಳನ್ನು ವಿವರಿಸು. ಮಹಾಪ್ರಭು, ಸಮುದಾಯ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲರನ್ನು ಜೊತೆ ಸೇರಿಸಿ ಪ್ರೀತಿಯಿಂದ ಸಮುದಾಯದ ಏಳಿಗೆ ಕಾರಣವಾಗಿದ್ದಾರೆ. ಸಮುದಾಯದಲ್ಲಿ ದೇವಾಲಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಕೀರ್ತಿ ಪಡೆದಿದ್ದಾರೆ. ಇನ್ನಷ್ಟು ವಿವರಿಸು. ಸಾಲು ಸಾಲಾಗಿ ಗಿಡ ಮರಗಳನ್ನು ನೆಟ್ಟಿದ್ದಾರೆ. STP ಕ್ಲೀನಿಂಗು ಮಾಡಿದ್ದಾರೆ. ನೀರು ಉಳಿತಾಯ, ಬಲವಾದ ಭದ್ರತೆಯನ್ನು ನೀಡಿದ್ದಾರೆ ಸಮುದಾಯಕ್ಕೆ. ಶಹಬಾಸ್, ಬಹಳ ಒಳ್ಳೆಯದು. ಜೀವನದಲ್ಲೂ ಕೀರ್ತಿ, ಸತ್ತ ಮೇಲೂ ಕೀರ್ತಿ. ಈ ಆತ್ಮವನ್ನ ನೇರವಾಗಿ ಸ್ವರ್ಗಕ್ಕೆ ಕಳಿಸು. ಕಳಿಸ್ಬೋದು. ಆದ್ರೆ ಒಂದ್ ಅನುಮಾನ ಮಹಾಪ್ರಭು, ಸ್ವರ್ಗಕ್ಕೆ ಹೋದ್ಮೇಲೂ ಅಲ್ಲಿನೂ ಸಮಿತಿ ಕಟ್ಟಿ ಚುನಾವಣೆ ನಡೆಸ್ತಾರೆ. ಅದು ಸರಿ.
ಇವರಲ್ಲಿ ಇಡು. ಚಿತ್ರಗುಪ್ತರೇ, ವೈಫರ್ ಹಾಕಿ ಒಂದು ಗ್ಲಾಸಿಗೆ ಇದೆ. ಇನ್ನೊಮ್ಮೆ ಬಾಯಿ ತೆಗೆದ್ರೆ ಎನ್ಸೈಕ್ಲೋಪೀಡಿಯಾ ಒಂದು ತಲೆಗೆ ಹೊಡಿತೀನಿ ಮಗನ. ಮಹಾಪ್ರಭು, ಈ ಪ್ರೇತನು ಅದೇ ಸಮುದಾಯದವನು. ಇವರ ಕಾರ್ಯಗಳನ್ನು ವಿವರಿಸು. ವಿವರಿಸುವ ತಾಳ್ಮೆ. ಬೇಸಿಕಲಿ ಇವ್ರದ್ದು ಬ್ಯಾಕ್ ಎಂಡ್ ಸಪೋರ್ಟು. ಸಮುದಾಯದ ಎಲ್ಲ ಕೆಲಸದಲ್ಲಿ ಹಿಂದೆ ನಿಂತು ದುಡಿದ ಸಮುದಾಯದ ಎಲ್ಲ ಕೆಲಸವನ್ನು ಯಶಸ್ವಿಗೊಳಿಸಿದ್ದಾರೆ. ಇವರ ಸಾಧನೆ ಕೇಳೆಂಬುವ ಉತ್ಸಾಹವಾಗುತ್ತಿದೆ. ಇನ್ನಷ್ಟು ವಿವರಿಸು. ಸಮುದಾಯದ ಬಾಂಧವರನ್ನು ಎಲ್ಲರನ್ನು ಜೊತೆ ಸೇರಿಸಿ ಕ್ರೀಡೆ ಆಯೋಜನೆ ಮಾಡಿದ್ದಾರೆ. ಮುಖ್ಯವಾಗಿ ಸಮುದಾಯದಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ದೊಡ್ಡ ಕೈ ಹಾಕಿದ್ದಾರೆ ಇವರು. ಆದರೆ ಕೆಲವೊಮ್ಮೆ ಸಣ್ಣ ವಿಷಯಕ್ಕೆ ಹೆಸರಿಗಾಗಿದ್ದಾರೆ. ನೋವೇ ಚಾನ್ಸೇ ಇಲ್ಲ. ಅದು ಸರಿ ಚಿತ್ರಗುಪ್ತ. ಮೈಯೆಲ್ಲ ಒಣಗಿದೆ, ತಲೆಯಲ್ಲಿ ಮಾತ್ರ ಗುಂಗ್ರು ಕೂದ್ಲು. ಕಾಡಲ್ಲಂತೂ ಸಪ್ಪು ಸಿಗುತ್ತೆ ಮಾರಾಯರೆ. ನಿಮ್ ತಲೆ ಕೂದಲು ಹೋಗಿದೆ ನೋಡ್ತೀರಾ? ತನ್ನ ತಲೆ ಉಪಯೋಗಿಸಿದ್ರೆ ತಾನೇ ತಲೆ ಕೂದಲು ಉದುರೋದು ಮಹಾರಾಜ. ಸಮುದಾಯದ ಎಲ್ಲ ಕೆಲಸದಲ್ಲಿ ಬೇರೆಯವರನ್ನ ಮುಂದೆ ಮಾಡಿ ಸಮುದಾಯದ ಎಲ್ಲ ಕೆಲಸವನ್ನು ಮಾಡಿಸ್ಕೊತಾನೆ. ಅದು ಒಂದು ಕಲೆ ಅಲ್ಲವೇ? ಹೌದು. ಇದರ ಕೊರತೆ ನಮ್ಮಲ್ಲಿದೆ. ನೇರವಾಗಿ ಸ್ವರ್ಗಕ್ಕೆ ಕಳಿಸಿ. ಕಿಂಕರರೇ, ಇವ್ರಿಗೆ ಸ್ವರ್ಗಕ್ಕೆ ಬಿಟ್ಟು ಬನ್ನಿ. ಸದ್ಯ ಅಪಾರ್ಟ್ಮೆಂಟ್ ಅವ್ರಿಗೆ ನಾವು ಇಷ್ಟ ಆಗದೆ ಇದ್ರು ಯಮ್ಮಂಗ್ ಇಷ್ಟ ಆಗಿದ್ದೀವಿ. ನಮ್ಮ ಜನ್ಮ ಸಾರ್ಥಕ. 99% ಅನ್ಕೊಂತಿದ್ದಿಲ್ಲ ಸ್ವರ್ಗಕ್ಕೆ ಹೋಗ್ತೀನಂತ. 1% ಹೋಪ್ ಇತ್ತು. ಅದೆಲ್ಲ ಬಿಡಿ, ಅಂಕಲ್ಗೆ ಹೊಡಿತೀನಿ ಸುಬ್ಬಿ ಅಂತ ಕಟ್ಕೊಂಡು ಎಲ್ಲ ಫೈನಲ್ ಸೋತು ಸುಣ್ಣಾದ ನನಗೆ ಫೈನಲ್ ಫೈನಲ್ ಸಿಕ್ತು. ಮುಂದಿನ ಸಲ ಹೊಡಿತೀನಿ ಅಂಕಲ್ಗೆ. ಚಿತ್ರಗುಪ್ತರೆ, ಇಂತಹ ಸಮುದಾಯವು ಭೂಲೋಕದಲ್ಲಿ ಇರಲು ಸಾಧ್ಯವೇ? ಸಾಧ್ಯ ಮಹಾಪ್ರಭು. ಹಾಗಾದರೆ ನಡಬೇಕೆ? ಬನ್ನಿ ನಡೆಯೋಣ. ನಡೀರಿ ಮಹಾರಾಜ. ಮುಂದೆ ಆಗಲ್ಲ ಸರಿ ಹೋಗಲ್ಲ ಇದು. ನೇತ್ರಾನಂದನ ಇಲ್ಲ ನಿತ್ಯಾನಂದನ. ಕಾಕಾರ ಋಷಿ ಭಾವತಿನ ದಿರಿಯದ ಮಹಾಪ್ರಭು. ಅಲ್ಲೋ ಹೆಣ್ಮಕ್ಳ ಕಲಾತವ ನಿಮ್ಗ. ಈ ಸುಮಧುರ ವಾಸನೆ ಬರ್ತಾ ಇರೋದವ್ರು ಹಚ್ಕೊಂಡಿದ್ದ ಸುಗಂಧ ದ್ರವ್ಯದಿಂದ ಮೈ ತುಂಬಾ ಹಚ್ಕೊಂಡಿರ್ತಾರ.
ಆ ಬಾಲೆಯ ಹೆಸರು ಸುಲೋಚನ ಫ್ರಾಮ್ ಸೋಮೇಶ್ವರ. ಸೂ ಫ್ರಮ್ ಸೂ. ಸುಲೋಚನ. ಮಹಾಪ್ರಭು, ಅದು ಒಂದು ಕತೆ. ಅವರು ಸೋಮೇಶ್ವರ ಊರದವರು. ಸೋಮೇಶ್ವರನ್ ದೇವರನ್ನು ನಂಬ್ತಾರೆ, ದೊಡ್ಡ ಭಕ್ತ. ಇವತ್ತು ಬೇರೆ ಸೋಮವಾರ, ಇವತ್ತು ಎಲ್ಲ ಕೆಲಸ ಸೀರೆ ಹಾಕಿನೇ ಮಾಡೋದು. ಹೌದು ನೋಡಿ ಮಹಾಪ್ರಭು, ಈ ಸಮುದಾಯದ ಹೆಣ್ಮಕ್ಳು ನಮ್ಮ ಸಂಸ್ಕೃತಿಯನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಆಗಲ್ಲ ಆಗಲ್ಲ, ಸರಿ ಹೋಗಲ್ಲ ಇದು. ಅದೇನು ಅಂತ ಈ ಅಪಾರ್ಟ್ಮೆಂಟ್ ತಗೊಂಬಿಟ್ನ, ಒಂದು ಸರಿ ಇಲ್ಲ. ಹೋಮ್ ಲೋನ್ ಬೇರೆ ಮಾಡಿದೀನಿ, EMI ಕಟ್ಟಬೇಕು. ಈ IT ಕೆಲಸನೋ ಗಟ್ಟಿನೇ ಇಲ್ಲ, ಒಟ್ಟಿನಲ್ಲಿ ನೆಮ್ಮದಿನೇ ಇಲ್ಲ. ಒಂದು ಕಾಲದಲ್ಲಿ ಮಹಾಬಲಿ ಇವರು, ಇವಾಗ ಕೋಣ ಆಗಿದ್ದಾರೆ. ಓಹೋ, ನಮಸ್ಕಾರ ಪ್ರಜಾಪತಿಗಳೇ. ಓಹೋ, ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಲ್ಲಿದ್ದೀರಾ? ಇಂಡಿಯಾಲೇ ಇದ್ದೀರಾ? ಬ್ಯಾಂಕಾಕ್ ಪಟಾಯ ಇದ್ದೀರಾ? ನೆನ್ನೆ ತಾನೇ ಬಂದೆ ಬ್ಯಾಂಕಾಕಿಂದ, ನೆನ್ನೆ ತಾನೇ ಬಂದೆ. ಮತ್ತೆ ಇನ್ನೇನ್ ಸರ್ ಸಮಾಚಾರ? ಎಲ್ಲ ಹೇಳ್ಬೇಕು ನೀವೇ. ಅಯ್ಯೋ ಏನ್ ಹೇಳ ಸರ್, ನಮ್ ಕೆಲ್ಸಗಳ ಮಧ್ಯೆ ಇದೊಂದು ಮನೆ ಹಾಳು ಕೆಲಸ ಆಗಿದೆ. ಏನಾಯ್ತು? ಅಯ್ಯೋ, ಬೆಳಗ್ಗೆ ಬಾಲ್ಕನಿ ನಿಂತಿದ್ದೆ, ನೀರು ಪಾಟ್ ಹಾಕೋಕೆ ತಲೆ ಮೇಲೆ ದಬ 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 ಹಾಕಿದ್ದಾರೆ. ಏನ್ ಹೇಳಿ, ಒಂದು ಸರಿ ಇಲ್ಲ, ಒಂದು ಸರಿ ಇಲ್ಲ. ಅಯ್ಯೋ, ಮತ್ತೆ ಮಧ್ಯಾಹ್ನ ಆರಾಮ ಮಲಗೋಣ ಅಂತ ಮಲಗಿದ್ದೆ, ಅದೇನ್ ಮಕ್ಳ ಯಪ್ಪ ದಬ 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 ಕುಣಿತಾ ಇದ್ದಾರೆ. ಯಾರು ಸರಿ ಇಲ್ಲ. ಹೌದು, ರಾತ್ರಿ ಆದ್ರೆ ಮಂಚದ ಕಾಟ. ಓ, ಮಂಚದ ಕಾಟನಾ? ಅಯ್ಯೋ, ಏನ್ ಹೇಳ್ತೀರಾ, ರಾತ್ರಿ ಮಂಚದ ಕಾಟ, ಬೆಳಗ್ಗೆ ಮಕ್ಳ ಕಾಟ, ಒಂದು ಸರಿ ಇಲ್ಲ. ಒಟ್ನಲ್ಲಿ ಇಲ್ಲಿರೋರ್ಗೆ ಗೊತ್ತು ಏನೂ ಇಲ್ಲ. ಇಲ್ಲಿ ಯಾವುದು ಸರಿ ಇಲ್ಲ. ಅಯ್ಯೋ, ವೀಕೆಂಡ್ ಆರಾಮಾಗಿರೋಣ ಅಂತ ಇರ್ತೀವಿ, ಅಯ್ಯೋ ಅದೇನೋ ಡ್ರಮ್ ಬೀಟ್ ಅಂತೆ, ಮನೆ ಹಾಳ್ರು ದಬ 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 ಬಡಿತಾ ಇದ್ದಾರೆ. ಗಂಡಂಗೆ ಹೆಂಡತಿ ಕಂಡ್ರಾಗಲ್ಲ, ಹೆಂಡತಿಗೆ ಗಂಡನ್ ಕಂಡ್ರಾಗಲ್ಲ. ಇಲ್ಲಿ ಯಾರು ಕಂಡ್ರೆ ಯಾರಿಗೂ ಆಗಲ್ಲ. ಅಯ್ಯೋ, ಅದೇನ್ ರಾಜ್ಯೋತ್ಸವ ಮಾಡ್ತಾರೋ ನಾವು ನೋಡದೇ ಇರೋದು ಅವರ ಪ್ರಜಾಪತಿಗಳೇ. ಪ್ರಜಾಪತಿಗಳೇ ಹೊರಟ್ರಾ? ಅಯ್ಯೋ, ಪ್ರಜಾಪತಿಗಳು ಹೊರಟ್ಬಿಟ್ರಲ್ಲ. ಇನ್ನ ಒಂದ್ 2 ವಿಷಯ ಹೇಳೋದಿತ್ತು. ಏನ್ ಈ ಪ್ರಜಾಪತಿಗಳ ಅರ್ಜೆಂಟ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದ್ಸರಿ ಮಾಡೋಣ, ಕಾಲ್ ಮಾಡ್ಬೇಡ. ಹಲೋ 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 ಹಲೋ, ಪ್ರಜಾಪತಿಗಳೇ ಹೇಳಿ ಹೇಳಿ. ಅಯ್ಯೋ, ಏನಿಲ್ಲ, ನೀವು ಕ್ಯಾಬಲ್ಲಿ ಆರಾಮಾಗಿ ಕೂತಿರ್ತೀರಲ್ಲ, 1-2 ನಿಮಿಷ ನಿಮ್ದು 1-2 ವಿಷಯ ಇತ್ತು ಹೇಳೋದು, ಅದಕ್ಕೆ ಫೋನ್ ಮಾಡಿದೆ. ಫ್ರೀ ಆಗಿದ್ದೀರಾ? ಹೇಳ್ಬಿಡ್ಲಾ? ಹೇಳಿ ಹೇಳಿ, ಬೇಗ ಹೇಳಿ. ಅಯ್ಯೋ, ಏನಿಲ್ಲ, ಮೊನ್ನೆ ನಮ್ದು ಲಿಫ್ಟ್ ಅಲ್ಲಿ ರಮಣ ಮೂರ್ತಿಗಳು ಗೊತ್ತಲ್ಲ, ರಮಣ ಮೂರ್ತಿಗಳು ಅದು ನಾಯಿನ್ ಕರ್ಕೊಂಡು ಲಿಫ್ಟ್ ಅಲ್ಲಿ ಪ್ಯಾಸೆಂಜರ್ ಲಿಫ್ಟ್ ಅಲ್ಲಿ ಬಂದಿದ್ದಾರೆ. ಓ, ರಮಣ ಮೂರ್ತಿಗಳು? ಅಯ್ಯೋ, ಏನ್ ರಮಣ ಮೂರ್ತಿನೋ ಅವರು. ಆ ರಮಣ ಮೂರ್ತಿಗಳು 1-2 ಅಲ್ಲ ಮಾಡಿದ್ದಾರೆ.
ರಮಣಮೂರ್ತಿಗಳೇ ಮಾಡ್ಬಿಟ್ರ. ಅಯ್ಯ ಅಲ್ಲ ಪ್ರಜಾಪತಿಗಳೇ, ರಮಣಮೂರ್ತಿಗಳಲ್ಲ, ರಮಣಮೂರ್ತಿಗಳು ನಾಯಿ. ಒಟ್ನಲ್ಲಿ ನಾಯಿಗಿರೋ ಪ್ರಾಮುಖ್ಯತೆ ಮನುಷ್ಯಗಿಲ್ಲ ಈ ಅಪಾರ್ಟ್ಮೆಂಟ್ ಅಲ್ಲಿ. ಪ್ರಜಾಪತಿಗಳೇ ಹೇಳಿ ಮೀಟಿಂಗ್ ಇದೆ ಬೇಗ ಮುಗಿಸಿ. ಕತೆ ಕೇಳೋದಿಕ್ಕೆ ಆಗ್ತಾ ಇಲ್ಲ, ಸಂಕಟ ಆಗ್ತಾ ಇದೆ. ಪ್ರಜಾಪತಿಗಳೇ ಯಾರು ಸರಿ ಇಲ್ಲ ಇಲ್ಲಿ. ಅಯ್ಯೋ ಒಂದೇ ನಿಮಿಷ. ಅಯ್ಯೋ ಪ್ರಜಾಪತಿಗಳೇ, ಹಲೋ ಹಲೋ. ಅಯ್ಯೋ ಈ ಪ್ರಜಾಪತಿಗಳು ನಂಬ್ಕೊಂಡ್ರೆ ಅಷ್ಟೇನೆ. ಒಂದ್ ಕೆಲಸ ಮಾಡೋಣ, ನಮ್ ಗ್ರೂಪ್ ಅಲ್ಲಿ ಹಾಕ್ಬಿಡೋಣ ಎಲ್ಲ ಮೆಸೇಜ್ಗಳು. ಎಷ್ಟು ಕಂಪ್ಲೇಂಟ್ ಇದೆ, ಯಾರು ಕೇಳೋರು ಇದಾರಾ? ನನ್ ಕಷ್ಟ ಒಬ್ರಿಗೂ ಅರ್ಥ ಆಗಲ್ಲ. ಎಲ್ಲ ನೋಡ್ತಾರೆ, ಒಬ್ರು ರಿಪ್ಲೈ ಮಾಡಲ್ಲ. ಅದೇನ್ ಮೆಸೇಜ್ ಮಾಡೋದು, ಏನ್ ಕತೆನೋ ಒಂದು ಅರ್ಥ ಆಗಲ್ಲ. ಒಟ್ನಲ್ಲಿ ಯಾರು ಸರಿ ಇಲ್ಲ. ಕರೆಯನ್ನು ಕರ್ಣವಾಣಿಯಿಂದ ಸ್ವೀಕಾರ ಮಾಡಿ ಅನ್ವಯದ ಮೂಲಕ ಎಲ್ಲರಿಗೂ ಹಂಚುತ್ತಾ ಇದ್ದಾನೆ. ಅದು ಯಾವ ಅನ್ವಯ ಚಿತ್ರಗುಪ್ತ? ಅನ್ವಯ ವಾಟ್ಸಪ್ ರೋ. ವಾಟ್ಸಾಪ್ ಅದೇನು ಅವರ ವ್ಯವಸಾಯವೇ? ಒಂದ್ ರೀತಿಲೇ ಹೌದು. ನೋಡಿ ಮಹಾಪ್ರಭು, ಸಮುದಾಯದ ಎಲ್ಲ ವಿಷಯಗಳನ್ನು ಅನ್ವಯದ ಮೂಲಕ ಎಲ್ಲರಿಗೂ ಹಂಚ್ತಾರೆ. ಹಿಂಗ ಮಾಡಿದರಿಂದ ಸಮುದಾಯದ ಜನರು ಎಚ್ಚರದಿಂದ ಇದ್ದು ಸಮುದಾಯದ ಶಿಸ್ತನ್ನು ಕಾಪಾಡ್ತಾರೆ. ಭಲೆ ಒಂದೊಮ್ಮೆ ನೋಡುವಾಗ ಅಶಿಸ್ತೆಂದು ತೋರಿದರು ಶಿಸ್ತಿನ ಮತ್ತು ಎಂದು ಅರಿತು ಸಂತೋಷವಾಗುತ್ತಿದೆ. ಹೌದು ಮಹಾಪ್ರಭು. ಸರಿ, ಮುಂದೇನಾಗುತ್ತೋ ನೋಡೋಣ. ಆಗಲ್ಲ, ಸರಿ ಹೋಗಲ್ಲ ಇದು. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ ರಿಂಗ ನಡೀತಾ ಇದೆ. ಸೊ ಇವಾಗ ಜಾಗ ಹುಡ್ಕೋಕ್ ಸ್ಟಾರ್ಟ್ ಮಾಡೋಣ. ಒಳ್ಳೆ ಜಾಗ. ಈ ಕಡೆ ಸ್ಟೇಜ್ ಹಾಕಿ ಅಲ್ಲಿ ತನಕ ಲೈಟಿಂಗ್ ಹಾಕಿದ್ರೆ ಇಡೀ ಊರ್ನವ್ರೆಲ್ಲಾರು ನೋಡ್ಬೋದು. ಅಲ್ಲಿ ಕಡೆ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ತೆ. ಆರಾಮ್ ಸರ್. ಏನಿಲ್ಲ, ಈ ಸಲ ರಾಜ್ಯೋತ್ಸವ ಇಲ್ಲಿ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ನಮ್ಮ ಏರಿಯಾದಲ್ಲಿ? ಹೌದು. ದಯವಿಟ್ಟು ಬೇಡ ಸರ್, ಯಾವ ಒಪ್ಪಲ್ಲ. ಇಲ್ಲಿ ಮಾಡಿದ್ರೆ ನಿಮ್ ಬಾಲ್ಕನಿಯಿಂದ ನೋಡಿ ನೀವು ಫುಲ್ ಎಂಜಾಯ್ ಮಾಡ್ಬೋದು. ಇಲ್ಲ, ನಮ್ಮ ಸಮುದಾಯದಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಇದು ಕಾಮನ್ ಏರಿಯಾ, ನಿಮ್ ಮನೆ ಬಿಲ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ಬೇರೆ ಪ್ರೋಗ್ರಾಮು ಸೂಪರ್ ಆಗಿ ಮಾಡ್ತೀರಾ. ನಾವು ರಾತ್ರಿ 7 ಗಂಟೆಗೆ ಊಟ ಮಾಡಿ ನಿದ್ದೆ ಮಾಡೋರು. ನೀವು ಪ್ರೋಗ್ರಾಮ್ ಚೆನ್ನಾಗಿ ಮಾಡಿದ್ರೆ ನಾವು ನೈಟ್ ಪೂರ್ತಿ ಕರೆಂಟ್ ಆನ್ ಮಾಡ್ಕೊಂಡು ಇರ್ತೀವಿ. ನಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಏರಿಯಾದಲ್ಲಿ ಬೇಡ. ಮತ್ತೆ ಏನ್ ಮಾಡೋಣ ಸರ್? ಬನ್ನಿ ಬೇರೆ ಏರಿಯಾದಲ್ಲಿ ಹೋಗಿ ನೋಡೋಣ. ಸರಿ ಆಯ್ತು, ಬನ್ನಿ ಹುಡ್ಕೋಣ. ಸರಿ. ಒಳ್ಳೆ ಜಾಗನೇ, ಇಲ್ಲೂ ಮಾಡ್ಬೋದು. ಆದ್ರೆ ಸ್ವಲ್ಪ ಒಂದ್ಕೊಡೋಕ್ಕಿಂತ ಪರವಾಗಿಲ್ಲ. ಇಲ್ಲಿ ಸ್ಟೇಜ್ ಹಾಕಿದ್ರೆ ಸಿಹಿಪುರದಿಂದ ದೊಡ್ಡ ಕರೆ ತುಂಬಾ ಚೆನ್ನಾಗುತ್ತೆ. ವೆರಿ ಗುಡ್ ಏರಿಯಾ. ಮಣಿಪುರ ಎಕ್ಸ್ಟೆಂಡರ್, ಬನ್ನಿ. ನಮಸ್ಕಾರ. ಏನಾಗ್ತಿದೆ ಇಲ್ಲಿ? ಏನಿಲ್ಲ ಸರ್, ಈ ಸಲ ರಾಜ್ಯೋತ್ಸವ ಇಲ್ಲೇ ಮಾಡೋಣ ಅಂತ ಫಿಕ್ಸ್ ಆಗಿದ್ವಿ. ನಾವು ಇವರು ಎಲ್ಲ ಬಂದು ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ನಿಮ್ ಬಾಲ್ಕನಿಂದಾನೆ ನೋಡಿ ಎಂಜಾಯ್ ಮಾಡಿ. ಆಗಲ್ಲ ಸರ್, ಈ ಸಲ ಇವೆಂಟ್ ಅಲ್ಲಿ ಮಾಡಕ್ಕೆ ಆಗಲ್ಲ. ಯಾಕೆ ಸರ್, ಏನಾಯ್ತು? ಇವ್ರಂದ್ರೆ 7 ಗಂಟೆಗೆ ಮಲ್ಗೋರು, ನೀವು ರಾತ್ರಿ 10 ಗಂಟೆ ಆದ್ರೂ ವಾಕಿಂಗ್ ಜಾಗಿಂಗ್ ಮಾಡ್ತೀರಾ? ಅಕಾರ್ಡಿಂಗ್ ಟು ದ ಮೋಟಾರ್ ವೆಹಿಕಲ್ ಆಕ್ಟ್ ಸೆಕ್ಷನ್ B12 ಡಿಫಿಷಿಯನ್ಸಿ ಪ್ರಕಾರ
ನೀವು ಇಲ್ಲಿ ಇವೆಂಟೇ ಮಾಡಂಗಿಲ್ಲ. ಲಾಸ್ಟ್ ಟೈಮ್ ಇವೆಂಟ್ ಮಾಡಿದ್ರು ಸರ್, ಇಂಟರಾಕ್ಟಿವ್ ಆಗಿ ಇತ್ತು ತುಂಬ. ನಮಗೂ ಹೊಸ ರೆಸಿಡೆನ್ಸ್ ಪರಿಚಯ ಕೂಡ ಆದರೂ ನೀವು ಇಲ್ಲಿ ಮಾಡಂಗಿಲ್ಲ. ಬನ್ನಿ ಬೇರೆ ಕಡೆ ಹೋಗೋಣ. ಸುಮನ್ ಹಿಂದೆ ಹಾಕಿದ್ದು ಅದು ಹಾಕೊಂಡಿದ್ದ ಮೇಡಮ್, ಏನಾರ ವರ್ಕ್ ಆಗಿಲ್ಲ ಅಂದ್ರೆ ಒಂದ್ ಕಡೆ ಫೌಂಟೇನ್, ಇಲ್ಲಿ ಸ್ಟೇಜ್ ಹಾಕಿ ಲೈಟಿಂಗ್ ಹಾಕಿದ್ರೆ ಹಳ್ಳಿಕಟ್ಟೆ, ಬಂಡೀಪುರ, ಶ್ರೀಪುರ, ದೊಡ್ಡಕೆರೆ ಎಲ್ಲರೂ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ದೊಡ್ಡಕೆರೆದವ್ರು ಬಂದ್ರು ನಮಸ್ಕಾರ. ಇಲ್ಲಂತ ಮಾಡ್ತಿದ್ದೆ ಸರ್ ಏನಿಲ್ಲ, ರಾಜ್ಯೋತ್ಸವ ಈ ಸಲ ಇಲ್ಲಿ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಸ್ಟೇಜ್ ಹಾಕಿದ್ರೆ ನಿಮ್ ಮನೆಯಿಂದಾನೇ ನೀವು ನೋಡ್ಬೋದು. ಇಲ್ಲಿ ಮಾತ್ರ ಬೇಡ, ಬೇರೆ ಎಲ್ಲಾರು ಮಾಡ್ಕೊಳ್ಳಿ. ಅವರು ಬೇಡ ಅಂತಾರೆ, ನೀವು ಬೇಡ ಅಂತೀರಾ. ಏನ್ ಸರ್, ಏನ್ ಪ್ರಾಬ್ಲಮ್? ನೀವು ಪ್ರೋಗ್ರಾಮ್ ಏನೋ ಚಂದ ಮಾಡಿರಿ, ನನ್ನ ಮಕ್ಳು 2 ಬಂದು ಚಂದ ಮಾಡಿ ಕಣ್ಕೊಂಡು ಹೋಯ್ದು, ಅದೇನ್ ಪ್ರಾಬ್ಲಮ್ ಇಲ್ಲ. ನೋಡಿದ್ದೆ ತುಂಬಾ ಚೆನ್ನಾಗಿ ಮಾಡಿದ್ರು. ಪ್ರಾಬ್ಲಮ್ ಏನಂದ್ರೆ ನನ್ನ ಗಾಡಿ ಮೈಲೇಜೇ ಬರ್ತಾ ಇಲ್ಲ ನೀವು ಪ್ರೋಗ್ರಾಮ್ ಮಾಡ್ದಾಗಿಂದ. ಗಾಡಿದ ನಿಂದ ಅದೇ ರೀ ಅವ್ರು ಹೇಳ್ತಿರೋದು, ಅವ್ರ ಕಾರು ಸುತ್ತಾಕೊಂಡು ಹೋಗ್ಬೇಕಲ್ಲ, ಮೈಲೇಜ್ ಕಮ್ಮಿ ಆಗುತ್ತೆ ಅಂತೆ. ಮತ್ತೆ ನಿಮ್ದು ಮೈಲೇಜ್ ಕಮ್ಮಿ ಆಗ್ತಿದೆ. ಏನ್ ಮಾಡೋಣ ಇವಾಗ? ಸರಿ, ಬೇರೆ ದಾರಿ ತೋರಿಸ್ದೆ, ಹೋಪ ಬನ್ನಿ. ಬನ್ನಿ ಹೋಗುವ. ಯಾವ ಏರಿಯಾ ಸರ್? ಇದು ಈಜಿಪುರ. ಈಜಿಪುರ ತುಂಬಾ ಚೆನ್ನಾಗಿದೆ. ಫುಲ್ಲು ಓಪನ್ ಏರಿಯಾ. ಇಲ್ಲಿ ಸ್ಟೇಜ್ ಹಾಕಿದ್ರೆ ಬರೀ ನಮ್ಮೂರಲ್ಲೆಲ್ಲ ಪಕ್ಕದೂರವರು ನೋಡ್ಬೋದು. ಅಷ್ಟು ಚೆನ್ನಾಗಿದೆ. ಈಜಿಪುರದವ್ರು ಬೇರೆ ಬಂದ್ರು. ನಮಸ್ಕಾರ. ಏನ್ರಿ ಸಮಾಚಾರ? ತುಂಬಾ ದೂರ ಬಂದಿದ್ದೀರಾ? ಸರ್ ಏನಿಲ್ಲ, ಈ ಸಲ ರಾಜ್ಯೋತ್ಸವ ಇಲ್ಲಿ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಈಗ ನಾವೆಲ್ಲ ಸೇರಿ ಇಲ್ಲಿ ಫೈನಲ್ ಮಾಡಿದ್ದೀವಿ. ನೀವು ನಿಮ್ಮ ಬಾಲ್ಕನಿಯಿಂದ ನೋಡಿ ಎಂಜಾಯ್ ಮಾಡ್ಬೋದು. ಸರ್ ಯು ಕಾಂಟ್ ಡೂ ಇಟ್ ಹಿಯರ್. ಯಾಕ್ರಿ, ಏನಾಯ್ತು? ಲಾಸ್ಟ್ ಟೈಮ್ ಇವೆಂಟ್ ಮಾಡಿದಾಗ ಇಲ್ಲಿ ಸ್ವಲ್ಪ ಮಳೆ ಬಂತು, ಪಕ್ಕದೂರಲ್ಲಿ ಸುರಿಮಳೆನೇ ಬಂದಿತ್ತು. ಹೌದಾ? ಇಲ್ಲಿ ಯಾವ ಇವೆಂಟ್ ಮಾಡಂಗಿಲ್ಲ ಸರ್. ಇವರು ನೋಡಿದ್ರೆ 7 ಗಂಟೆಗೆ ಮಲ್ಗೋರು, ಅವ್ರು ಬೇರೆ ಬ್ಯಾಂಕಾಕ್ ಹೋಗ್ತಿದ್ದಾರೆ, ಅವ್ರಿಗೂ ಮಾಡಕ್ ಆಗಲ್ಲ. ಇವ್ರು ನೋಡಿದ್ರೆ ಮೈಲೇಜ್ ಕಮ್ಮಿ ಆಯ್ತು, ಇಲ್ಲೂ ಮಾಡಕ್ ಆಗಲ್ಲ. ನೀವು ನೋಡಿದ್ರೆ ಮಳೆ ಬೇರೆ ಹೇಳ್ತಿದ್ದೀರಾ, ಮತ್ತೆ ಎಲ್ಲಿ ಮಾಡೋಣ ಇವೆಂಟ್? ಇಲ್ಲಿ ಮಾಡಕ್ ಆಗಲ್ಲ, ಎಲ್ಲೇ ಬೇಕಾದ್ರೂ ಮಾಡಬೇಕು. ಮಳೆ ಬರ್ತದೆ, ದೂರ ಇದೆ, ಹಾವುಗಳು ಬರುತ್ತೆ ಸರ್. ಇಲ್ಲಿ ಏನಾದ್ರೂ ಬರ್ಲಿ, ನಾವು ಇಲ್ಲ ಮಾಡಂಗಿಲ್ಲ, ಒಪ್ಪೋದೇ ಇಲ್ಲ ನಾವು. ಮಾಡಂಗಿಲ್ಲ, ಇಲ್ಲಿ ಮಾಡಂಗಿಲ್ಲ. ಏನೋ ರೋಡ್ ಆಗತ್ತೆ ಅಂತ ಹೇಳ್ತಾ ಇದ್ರೆ ವಾಕಿಂಗ್ ಬಂದಿದ್ದೀವಿ ನಾವು, ಪಬ್ಲಿಕ್ ರೋಡ್. ಇಲ್ಲ ಮಾಡಂಗಿಲ್ಲ, ದೂರ ಆಗ್ತದೆ ಸರ್. ನಾವು ಒಪ್ಪಲ್ಲ, ನಮ್ ಗ್ರೂಪ್ ಅಲ್ಲಿ ಒಪ್ಪಲ್ಲ ಸರ್. ಏನಾದ್ರೂ ಒಂದು ರಾಮಾಯಣಪ್ಪ ಮಧ್ಯದಲ್ಲಿ ನಮ್ಮ ಬೇರೆ ನಾವು ಬೆಳೆಸ್ಬೇಕ. ಯಾಕೆ ಜಗಳ? ರಾಜ್ಯೋತ್ಸವ ಬಗ್ಗೆ ಜಾಗ ಹುಡುಕ್ತಿದ್ದೀವಿ. ಜಾಗ ಎಲ್ಲಿ ಮಾಡೋಣ ಅಂತ ಫೈನಲ್ ಮಾಡಕ್ಕೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡಿ. ತಲೆ ಕೆಡಿಸ್ಕೋಬೇಡಿ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ನಥಿಂಗ್ ಈಸ್ ಈಕ್ವಲ್ ಟು mc ಸ್ಕ್ವೇರ್. ನಾವಂತೂ ಒಪ್ಪಲ್ಲ, ಯಾರು ಬೇಕಾದ್ರೂ ಮಾಡಕ್ ಆಗಲ್ಲ ಸರ್. ನೀವು ದೂರ ಆಗ್ತದೆ. ಫಾರ್ ಎವ್ರಿ ಸೊಲ್ಯೂಷನ್ ದೇರ್ ಆರ್ ಮಲ್ಟಿಪಲ್ ಪ್ರಾಬ್ಲಮ್ಸ್. ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ನಿಮಗೊಂದು ಸಮಸ್ಯೆ, ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ. ಆಯ್ತಾ? ಸೊ ಇವಾಗ ನೀವು ಏನ್ ಮಾಡೋಣ ಅಂದ್ರೆ, ಹೇಗಿರು ಜಗಳ ಆಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ? ಜಗಳ ಆಡಿ ನಾಳೆ ದಿನ ನಿಮಗೆ ಏನಾದ್ರು ಆದ್ರೆ ನಿಮ್ಮ ಮನೆಯವರ ಜವಾಬ್ದಾರಿ ಯಾರ್ದು? ಈ ಗ್ಯಾಪ್ ಅಲ್ಲಿ ಯಾರ ಒಂದು ಗುಂಡ್ರು ಗೋವಿನ ನಾವು ಹುಡುಕಿದ್ರೆ ನನಗೂ ಲಾಭ, ಕಂಪನಿಗೂ ಲಾಭ. ಯಾರು ಇವನು ಹಂಗೆ ಇದ್ದಾನೆ. ಸರ್ 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 ನನ್ನ ಹತ್ರ ಒಂದು ಪರಿಹಾರ ಇದೆ ಇದಕ್ಕೆ. ಆಯ್ತಾ? ನಿಮ್ಮದೊಂದು ಭಾವಚಿತ್ರ, ನಿಮ್ಮ ಹೆಸರು, ವಿಳಾಸ, ನಿಮ್ಮ ವಯಸ್ಸು ಮತ್ತು ನಿಮ್ಮ ಲಿಂಗವನ್ನು ವ್ಯಕ್ತಪಡಿಸಲು ಒಂದು ಆಧಾರ್ ಕಾರ್ಡ್ ಅನ್ನು ಕೊಟ್ಟರೆ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಸೋಣ ಅಲ್ಲ? ಸರ್ ಇವಾಗ ಟರ್ಮ್ ಇನ್ಶೂರೆನ್ಸ್ಗೆ GST ಕೂಡ ಇಲ್ಲ,
ಅದು ಗೊತ್ತು. ನಿಮಗೆ ನನ್ನ ಇನ್ಶೂರೆನ್ಸ್ ಇಲ್ಲ ಬಿಡು. ಅವ್ರು ಬಿಡ್ಲೇ ಇಲ್ಲ ಅದನ್ನ ಹೇಳಕ್ಕೆ. ಇಲ್ಲ ಮಹಾಪ್ರಭು, ಆಗ್ತಾ ಇರೋ ಜಗಳ ನಿಂದ್ರಸಾಕ್ ಬಂದಿದ್ದಿಲ್ಲ ಅವನು. ಅವನ ಕೆಲಸ ಜೀವನ ವಿಮೆ ಮಾಡಿಸೋದು. ಅಲ್ಲಷ್ಟು ಜನ ಜಗಳಾಡಕತ್ತಿದ್ರಲ್ಲ, ಯಾರು ಒಬ್ಬನ ಹೇಳೋದು ಜೀವನ ವಿಮೆ ಮಾಡ್ಸಕ್ ಆಗತ್ತಿಲ್ಲ ಅಂತ ನೋಡ್ಲಿಕ್ ಬಂದಿದ್ದ. ಪರಿಸ್ಥಿತಿಯಲ್ಲೂ ತನ್ನ ವ್ಯವಹಾರದ ಲಾಭದತ್ತ ಕಣ್ಣು ಹಾಯಿಸಿ ನೋಡ್ತಿದ್ದಾನಲ್ಲ ಅಯೋಗ್ಯ. ಮಹಾಪ್ರಭು, ಜೀವನ ವಿಮೆ ಅನ್ನೋದು ಒಂದು ಪರಿವಾರಕ್ಕೆ ಭದ್ರತೆ ನೀಡುತ್ತೆ. ಆದ್ರೆ ಆ ಮನುಷ್ಯನಿಗೆ ಯಾವಾಗ ಏನು ಮಾತಾಡ್ಬೇಕು ಅನ್ನೋದು ಅರಿವಿಲ್ಲ. ಸರಿ ಹೇಳಿದ್ದೀಯ ಚಿತ್ರಗುಪ್ತ. ಜೀವ ವಿಮೆ ಎಂಬುದು ಎಲ್ಲರಿಗೆ ಒಂದು ರಕ್ಷಣೆ. ಆದರೆ ಅದರ ವ್ಯವಹಾರ ಮಾಡುವಾಗ ಸಮಯ, ಸಂದರ್ಭ, ಭಾವನೆಗಳನ್ನು ಅರಿತು ಮಾಡಬೇಕು. ಹೌದು ಮಹಾಪ್ರಭು. ಸರಿ, ಮುಂದೇನಾಗುತ್ತೋ ನೋಡೋಣ. ಆಗಲ್ಲ ಆಗಲ್ಲ, ಸರಿ ಹೋಗಲ್ಲ ಇದು. ಚಿತ್ರಗುಪ್ತರೆ, ಎಂತಹ ವಾತಾವರಣ! ವಯಸ್ಸಾದವರು ಇಲ್ಲಿ ಇಷ್ಟು ಹುಮ್ಮಸ್ಸಿನಿಂದ ಏನನ್ನು ಸಂಭ್ರಮಿಸುತ್ತಿದ್ದಾರೆ? ಮಹಾಪ್ರಭು, ಇದಕ್ಕೆಲ್ಲ ಕಾರಣ ಸಮುದಾಯದಲ್ಲಿದ್ದ ವ್ಯವಸ್ಥೆ. ಹಿರಿಯ ನಾಗರಿಕರಿಗೆ ಪೂಜೆ ಮಾಡ್ಲಿಕ್ಕೆ ದೇವಾಲಯ, ಉದ್ಯಾನವನ ಹೀಗೆ ಇರುವುದ ಮೇಲೆ ಅವರು ಇಲ್ಲಿ ಒಂದು ಬೆಸ್ಟ್ ಜೀವನ ನಡೆಸಾತಾರ. ಇದನ್ನೆಲ್ಲ ಕಾಣುವಾಗ ನನಗೂ ಸ್ವಲ್ಪ ಇಲ್ಲಿ ಕಾಲ ಕಳೆಯಬೇಕೆಂಬುವ ಉತ್ಸಾಹವಾಗುತ್ತಿದೆ. ಇದರ ಸ್ವಲ್ಪ ವ್ಯವಸ್ಥೆ ಮಾಡುವಿರೆ? ಮಾಡುವ ಮಹಾಪ್ರಭು, ಮಾಡುವ. ನಾನು ನನ್ನ ಜಂಗಮ ಗಂಟೆಯನ್ನು ಉಪಯೋಗಗೊಳಿಸುವ. ನಮಸ್ಕಾರ. ಸಮುದಾಯದ ಕಚೇರಿ ಏನ್ರಿ? ಹೌದ್ರಾ? ನಾರಿ ಚಿತ್ರಗುಪ್ತ. ಅಲ್ರಿ, ನಮ್ಮ ಮಹಾರಾಜರಿಗೊಂದ ನಿಮ್ದು ಬಿಲ್ಡಿಂಗ್ದಾಗ 13ನೇ ಮಾಲೆದಾಗ 3 ಕೋಟಿ ಮನಿ ಬೇಕಾಗೈತ್ರಿ. ಐತನ್ರಿ? ಐತ್ರಾ? ದುಡ್ಡು ಎಷ್ಟ್ರಿ? 1.5 ಕೋಟಿ ಅಷ್ಟೇ ರೀ. ಕುಬೇರನಿಗೆ ಹೇಳಿ ದುಡ್ಡು ಕಳಿಸ್ತೀನಿ. RTGS ಮಾಡೋ. ಏ ಬೇಡ ಸರ್, ಅಲ್ಲೇ ಪಕ್ಕಕ್ಕೆ ನಮಗೊಂದು ಮನೆ ನೋಡ್ರಿ ಸರ್, 2 ಕೋಣೆದು. ಸ್ವಲ್ಪ ಹುಕ್ಸೆಟ್ ಕೊಡ್ರಲ್ಲ, ಪುಣ್ಯ ಬರ್ತೈತಿ. ಮಕ್ಕಳಿಗೆ ಆಶೀರ್ವಾದ ಕೊಡ್ತೀನಿ. ಆಯ್ತು ತಗೋರಿ, ಇಡ್ತೀನಿ. ಆಗಲ್ಲ ಆಗಲ್ಲ, ಸರಿ ಹೋಗಲ್ಲ ಇದು. ಎಂತ ಸಾವು ಮಾರಿ ನಿಂದು. ಆಗದಿಂದ ನೋಡ್ತಿದ್ದೇನೆ, ಒಂದೇ ಸಮನೆ ಒಂದೇ ಮಾತಾಡ್ತಾನ ಅವನು. ನಿಂದು ಮಾತು ಕೇಳಿ ಕೇಳಿ ನನ್ನ ಮಂಡೆ ಹಾಳಾಯ್ತು. ನಿಮ್ದು ಬರೀ ಮಂಡೆ ಹಾಳಾಗ್ತಾ ಇದೆ, ನಮ್ದು ಮಂಡೆ ಟು ಸಂಡೆ ಎಲ್ಲ ಹಾಳಾಗ್ತಾ ಇದೆ. ಏನು ನಿನ್ನ ಸಮಸ್ಯೆ? ಇಲ್ಲಿ ಬಿಸಿಲುಗಾಲ ಬಂದ್ರೆ ನೀರಿನ ಸಮಸ್ಯೆ, ಮಳೆಗಾಲ ಬಂದ್ರೆ ಮೋರಿಯ ವಾಸನೆ. ಹೋಗಲಿ, ಎಲ್ಲ ಆಗಲಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಶಬ್ದದ ಸಮಸ್ಯೆ ಬರ್ತದೆ ಅಂತ ಗಲಾಟೆ ಉಂಟು. ಅದೆಲ್ಲರೂ ಪರಿಹಾರ ಮಾಡಿ ಏನೋ ಹೊಸದ ಕಟ್ಟಣ ಅಂದ್ರೆ ಸರ್ಕಾರಿ ಕಚೇರಿಯ ನೋಟಿಸ್ ಬರ್ತದೆ. ಏನಿದು ಚಿತ್ರಗುಪ್ತ? ಇದನ್ನೆಲ್ಲ ನೋಡುವಾಗ ನಮ್ಮ ಯಮಲೋಕವೇ ಎಷ್ಟು ವಾಸಿ ಅನಿಸುತ್ತಿದೆ. ಹೌದು ಮಹಾಪ್ರಭು. ಸರಿ, ಹೋಗೋಣ ಯಮಲೋಕಕ್ಕೆ. ಇನ್ಶೂರೆನ್ಸ್ ಮಾಡ್ಕೊಂಡು ಹೋಗಿ ಹಂಗೆ. ಜೈ ಕರ್ನಾಟಕ, ಜೈ ಕನ್ನಡ. ಬ್ರಿಗೇಡ್ ಸೆವೆನ್ ಗಾರ್ಡನ್ ಇದು ಕೇವಲ ಒಂದು ಸಮುದಾಯವಲ್ಲ, ಇದು ಸ್ನೇಹ ಜೀವಿಗಳ ಆಗರ.
ಪ್ರೀತಿ ಮತ್ತು ಬಾಂಧವ್ಯದ ಅಪಾರ ಸಾಗರ. ಇಲ್ಲಿ ಜಾತಿ ಭೇದವಿಲ್ಲ, ರಾಜಕೀಯ ಗೊಂದಲಗಳಿಲ್ಲ. ಸರ್ವರಿಗೂ ಒಂದೇ ಧ್ಯೇಯ, ಸರ್ವರು ಸಮಾನರು. ಇರಬಹುದು ಸಮಸ್ಯೆಗಳು ನೂರಾರು, ಅದು ಸಹಜ ಪ್ರಪಂಚದ ನಿಯಮಗಳು. ಅದನ್ನೆಲ್ಲ ಮೆಟ್ಟಿ ಕಟ್ಟಿಹರು ಬದುಕ ನಗು ಮೊಗದಳು. ಬಂದಿಹರು ಬೇರೆ ಬೇರೆ ಕಡೆಯಿಂದ, ಇರಬಹುದು ಮನಸ್ಥಿತಿ ಅದಲು ಬದಲು. ಆದರೂ ಜೊತೆಗಿರಲು ಒಂದೇ ಮನೆಯವರಂತೆ. ಇದಕ್ಕೆಲ್ಲ ಕಾರಣವಿರಬಹುದು ಇಲ್ಲಿಯ ಪವಿತ್ರ ಮಣ್ಣು, ಅದುವೇ ಕನ್ನಡದ ಮಣ್ಣು. ಸ್ನೇಹ, ಸಹಬಾಳ್ವೆ, ಸಮಾನತೆ ಎನ್ನುವ ಮೌಲ್ಯಗಳೇ ಈ ಮಣ್ಣಿನ ಗುಣ. ಇಲ್ಲಿ ಇರುವರು ಹಲವರು, ತೀರಿಸಲಾರರು ಈ ಮಣ್ಣಿನ ಋಣ. ಇಲ್ಲಿ ನಾವಿರಲು ಪೂರ್ವ ಜನ್ಮದ ಪುಣ್ಯದ ಫಲ, ಹೌದಲ್ಲವೇ? ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ವಾವ್, ಹೇಗನಿಸ್ತು ನಾಟಕ? ಹೇಗನಿಸ್ತು ನಾಟಕ? ಒಂದ್ ನಿಮಿಷ ಎಲ್ರು ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಎರಡು ನಿಮಿಷ ಆಯ್ತಾ? ಯಮಹ, ಎಲ್ಲಿಂದ ಬಂದಿರುವೆ ಯಮಹ? ಡಿ ಬ್ಲಾಕಿನಿಂದ. ಎಲ್ಲೋ ನೋಡ್ದಂಗಿದೆ ಅಲ್ಲ ಡಿ ಬ್ಲಾಕ್ ಅಲ್ಲಿ. ಯಾರಿಗಾದ್ರು ಪರಿಚಯ ಸಿಕ್ತಾ ಯಮಂದು? ನನಗ ನಿಜ ನಿಜ ನಿಜ, ನೀವು ಗೆಸ್ ಮಾಡಿರೋರೆ. ಈಗ ಅದ್ಭುತವಾಗಿ ಪ್ರದರ್ಶನ ನೀಡಿದಂತ ಕಲಾವಿದರನ್ನು ಒಮ್ಮೆ ಸ್ಟೇಜ್ ಮೇಲೆ ಕರೆಯುವಂತ ಸಮಯ. ಬನ್ನಿ ಸರ್, ಪ್ಲೀಸ್ ಬನ್ನಿ. ಇರೋ ಪರಿಚಯ ಮಾಡಿಸ್ಕೊಡ್ಬೇಕಂತ ಅಗತ್ಯ ಇಲ್ಲ ಅನ್ಸುತ್ತೆ ಎಲ್ಲ. ರೂಪ ಎಲ್ರಿಗೂ ಗೊತ್ತಿರುತ್ತೆ ಯಾರು ಯಾರು ಅಂತ. ಇಲ್ಲ, ಇವಾಗ ಖಂಡಿತ ನನಗಂತೂ ಗುರ್ತು ಸಿಕ್ಕಿತ್ತು ತುಂಬಾ ಹೊತ್ತಾದ್ಮೇಲೆ. ಪರಿಚಯ ಮಾಡಿಸ್ಕೊಡಿ ಒಂದು ಕ್ವಿಕ್ ಆಗಿ. ಹೇಗಿತ್ತು ಯಮರಾಜ್ ಅಂತ ವಾಯ್ಸ್? ಹೇಗಿತ್ತು? ಅವ್ರದ್ದೇ ವಾಯ್ಸು, ಏನೂ ರೆಕಾರ್ಡ್ ಆಗಿಲ್ಲ. ನನಗೆ ಸುಮಾರು ಜನ ಕೇಳ್ತಾ ಇದ್ರು ರೆಕಾರ್ಡೆಡ್ ವಾಯ್ಸಾ, ನಿಜ ಅವ್ರದ್ದೇ ವಾಯ್ಸಾ ಅಂತ. ಅವ್ರದ್ದೇ ವಾಯ್ಸು. ನಗಿ ಇನ್ನೊಂದ್ಸಲ. ಅದ್ರ ಮೇಲೆ ಇದು ಇವರ ಮೊದಲ ಪ್ರಯತ್ನ ಅಲ್ಲೋ ಚಿತ್ರಗುಪ್ತ? ಇವರ ಪರಿಚಯ ಸಿಕ್ಕಿದೆ. ಸಾಯಿ ಪ್ರಸಾದ್. ಬಹಳ ಬಹಳ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಇವ್ರ ಜೊತೆ ನೀವು ನೋಡ್ತಾ ಇದ್ದಂಗೆ ಇಷ್ಟು ಜನ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ನಮ್ಮ ರಾಜ್ಯೋತ್ಸವನ ತುಂಬ ಚೆನ್ನಾಗಿ ಮಾಡಿಸ್ಕೊಡ್ಬೇಕಂತ ತುಂಬ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಬರಲಿ ಒಂದು ಜೋರಾದ ಚಪ್ಪಾಳೆ. ಏನು ಸರಿ ಆಗಲ್ಲ, ಏನು ಸರಿ ಆಗಲ್ಲ. ಬಂಡಲ್ಸ್ ಆಫ್ ಟ್ಯಾಲೆಂಟ್ ನಮ್ಮ ಅಪಾರ್ಟ್ಮೆಂಟ್. ನಿಜ, ಈ ಪ್ರೇತದ ವಾಯ್ಸ್ ಕೊಟ್ಟವರು ಬೇರೆ ಯಾರು ಇಲ್ಲ. ಗೊತ್ತಾಯ್ತು ಪಡಿ. ವಂಡರ್ಫುಲ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಪ್ರೇತ ಯಾರು ಗುರ್ತಿಡ್ದಿಲ್ಲ ಮಹಾಪ್ರಭು, ಪ್ರೇತ ಯಾರು ಅಂತ ಗುರ್ತಿಡ್ದಿಲ್ಲ. ಇಲ್ಲ, ಪ್ರೇತಗಳು ಒಬ್ರು ಉಮಾಕ ಅಂತ ಒಬ್ಬ ನೋಡಿದೆ ಅಲ್ಲಿ. ಅಯ್ಯಯ್ಯೋ, ಇದ್ಯಾರು ಕೂದಲಿಟ್ಕೊಂಡು ಬಂದಿದ್ದೀರಾ? ಉಂಗರ ಕೂದ. ಓ, ಇಲ್ಲಿ ನೋಡಿ ಇನ್ನೊಂದು ಪ್ರೇತ. ಇದು ಹೈಫೈ ಪ್ರೇತ ಅಲ್ವಾ? ಹೌದು 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 ಹೌದು. ಕೂದಲು ಮಾತ್ರ ಟ್ರಾನ್ಸ್ಫರ್ ಆಗಿದೆ. ಗಂಟ್ಲು ಹೋಗ್ಬಿಡ್ತು ನಕ್ಕಿ ನಕ್ಕಿ. ನಿಜ ಭಾಳ ಚೆನ್ನಾಗಿತ್ತು. ಲೈವ್ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಈ ಥರ ನೋಡಿದ್ದು ಭಾಳ ಚೆನ್ನಾಗಿತ್ತು. ಆಮೇಲೆ ಹಿಂದೆ ಮ್ಯೂಸಿಕ್ ನೀವೇನು ಕೇಳ್ತಿದ್ರಿ, ಎಕ್ಸಾಕ್ಟ್ಲಿ ಡ್ರಾಮಾ ಸ್ಟೈಲ್ ಮ್ಯೂಸಿಕ್. ಲಕ್ಷ್ಮಿ ಮತ್ತು ಅಭಿ ಪ್ಲೀಸ್ ಮುಂದೆ ಬನ್ನಿ. ಎಸ್, ಇವರಿಬ್ರು ಗಂಡ ಹೆಂಡತಿ, ಇವರಿಬ್ರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದು.
ಓವರಾಲ್ ಬಹಳ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಾ ಹೇಳಿದೆ ಅಲ್ವಾ ಕೂತ್ಕೊಳ್ಳಿ ನೋಡಿ ಅಂತ. ಯಾರು ರಿಗ್ರೆಟ್ ಮಾಡ್ಕೋತೀರಾ ಈಗ? ಇದು ಮತ್ತೊಮ್ಮೆ ಪರ್ಫಾರ್ಮೆನ್ಸಾ? ಸುಲೋಚನ ಮಿಸ್ ಮಾಡಿದ್ರಿ. ಸೂ ಫ್ರಮ್ ಸೋ. ಒಂದು ನಿಮಿಷ ಈ ನಾಟಕ ಮಾಡಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇತ್ತು. ಈ ಅಪಾರ್ಟ್ಮೆಂಟಲ್ಲಿ ಯಾರೂ ಮಾಡಿರಲಿಲ್ಲ. ನನಗೆ ಪರ್ಸನಲಾಗಿ ತುಂಬ ಇಂಟ್ರೆಸ್ಟ್ ಇತ್ತು ನಾಟಕ ಮಾಡಬೇಕು ಅಂತ. ಅದು ಅಜಯ್ಗೆ ಹೇಳಿದಾಗ ನಿಜವಾಗ್ಲೂ ಅಜಯ್ ಈ ನಮ್ಮಂಥವ್ರನ್ನ ಒಬ್ರಿಗೂ ಏನೂ ಬರಲ್ಲ, ಒಂದು ಭಾಷೆನೂ ನಮ್ಗೆ ಕರೆಕ್ಟಾಗಿಲ್ಲ ಅಂಥವ್ರನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ್ಯಕ್ಚುಲಾಗಿ ಪ್ರಾಕ್ಟೀಸ್ ಯಾರೂ ಬಂದಿಲ್ಲ ಸರಿಗೆ. ಒಂದು 5-6 ಜನ ಬಂದಿದ್ದಾರೆ. ಇನ್ನು ಮಿಕ್ಕವ್ರನ್ನ ನಾವೇ ರಿಪೀಟ್ ಮಾಡ್ತಾ ಇದ್ವಿ. ನಾವು ಬಂದ್ವಮ್ಮ, ಗೋಬಿ ಮಂಚೂರಿ ತಿನ್ನಕ್ ಹೋಗಿದ್ವಿ, ನೆನಪಿದೇನಾ? ಒಂದು ನಿಮಿಷ ಇರಲಿ ಮಂಗ್ಯ. ಅಜಯ್ ಜೊತೆಗೆ ಅಶ್ವಿತ್ ಯಾವಾಗ ಸೇರ್ಕೊಂಡ್ರೋ ಅವಾಗ ಇನ್ನೂ ಎಕ್ಸ್ಟ್ರಾಡಿನರಿ ಆಯಿತು. ಅಶ್ವಿತ್ ಮತ್ತು ಅಜಯ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ರು. ಅವರು ತುಂಬ ಥ್ಯಾಂಕ್ ಯು. ನಮ್ಮನ್ನೆಲ್ಲ ನಾಟಕದಲ್ಲಿ ಒಂದು ಪಾತ್ರಧಾರಿಯಾಗಿ ತೊಗೊಂಡಿದ್ದಕ್ಕೆ ಥ್ಯಾಂಕ್ ಯು ಅಜಯ್, ಥ್ಯಾಂಕ್ ಯು ಅಶ್ವಿತ್. ಇನ್ನೊಮ್ಮೆ ತಿರ್ಗಾ ಮಾಡೋಣ, ಎಲ್ಲ ಬೇರೆಯವರೆಲ್ಲ ಸೇರಿ ಇನ್ನೂ ಚೆನ್ನಾಗಿ ಮಾಡೋಣ. ಯಾರು ನಮ್ಮ ಜೊತೆ ನಮ್ಮ ನಾಟಕದಲ್ಲಿ ನಮ್ಮ ಸೀನಿಯರ್ ಸಿಟಿಸನ್ಸು ಸಹಕರಿಸಿದ್ದಾರೆ. ಅವರು ಸ್ಟೇಜಿಂದ ಇಳಿದು ಮತ್ತೆ ಕೆಳಗೆ ಹೋಗಿದ್ದಾರೆ. ಇಲ್ಲಿಂದಲೇ ನಿಮಗೆ ಒಂದು ಧನ್ಯವಾದ ಸರ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಪೇಷನ್ಸ್ ಮತ್ತು ನೀವು ತೋರಿಸಿದ ಎನರ್ಜಿ ಆಲ್ ಟೈಮ್ ಹೈ. ಥ್ಯಾಂಕ್ ಯು ಸೋ ವೆರಿ ಮಚ್. ಹೀಗೆ ದಯವಿಟ್ಟು ನಾಳೆ ಬೆಳಗ್ಗೆ ನಾಳೆ ಸಂಜೆ ಕೂಡ ಬನ್ನಿ ಅಂತ ಹೇಳ್ತೀನಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಎಲ್ಲ ನಾಟ ನುಡಿಗೆ, ಇನ್ನೆಲ್ಲ ಎಲ್ಲ ನಾಟ ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. चांदनी दिल चांदनी
ಮಕ್ಕಳು ಒಂದೊಂದಲ್ಲ
ಮತ್ತೆ ಯಾರು One more on the